ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ಇವತ್ತು ನಾನು ಫೂಲ್ ಮಖಾನ ಅಂದರೆ ಲೋಟಸ್ ಸೀಡ್ಸಿಂದ ಮಾಡುವಂಥ ಒಂದು ಹೆಲ್ದಿ ಬೈಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು 100 ಗ್ರಾಮ್ ಅಷ್ಟು ಫೂಲ್ ಮಖಾನ, 1 ಸ್ಪೂನ್ ಆಗೋಷ್ಟು ತುಪ್ಪ, 1/4 ಸ್ಪೂನ್ ನಾನು ಕೋಕೋ ಪೌಡರ್ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಜಾಗರಿ ತೊಗೊಂಡಿದ್ದೀನಿ. ಬನ್ನಿ ಇದು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇವಾಗ ತುಪ್ಪ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ಫುಲ್ ಮಖಾನ ಸೇರಿಸ್ಕೊಳ್ಳೋಣ. ಇದನ್ನು ನಾವು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ. ಇದು ಸ್ವಲ್ಪ ಹೈ ಫ್ಲೇಮ್ ಮಾಡಿದ್ರೆ ಸೀದೋಗೋದು, ಸುಟ್ಟೋಗೋದು, ಅದರ ಟೇಸ್ಟ್ ಚೆನ್ನಾಗಿರಲ್ಲ. ಲೋ ಫ್ಲೇಮಾಗಿ ನಿಧಾನಕ್ಕೆ ಒಂದು 5ರಿಂದ 7 ನಿಮಿಷ ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ ಈ ಥರ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರು ಈ ಥರ ನೀಟಾಗಿ ಬ್ರೇಕ್ ಆಗಬೇಕು, ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಇವಾಗ ಸಪ್ರೇಟ್ ಒಂದು ಪ್ಯಾನಲ್ಲಿ ನಾನು 1 ಕಪ್ ಬೆಲ್ಲನ ತಗೋತಾ ಇದ್ದೀನಿ. ಬೆಲ್ಲ ಕರಗೋವರೆಗೂ ಇದನ್ನ ನಿಧಾನಕ್ಕೆ ನಾವು ಇದರಲ್ಲೇ ಬೇಯಿಸ್ಕೊಳ್ಳೋಣ. ಬೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಂಪು ಕೂಡ ಕೊಡುತ್ತೆ. ಹಾಗೆಯೇ ಫುಲ್ ಮಖಾನಲ್ಲಿ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಹೃದಯಕ್ಕೆ ತುಂಬ ಒಳ್ಳೆಯದು, ಡೈಜೆಷನ್ಗೆ ತುಂಬ ಒಳ್ಳೆಯದು. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರು ಮತ್ತು ನಮಗೆ ಅರಗ್ತಾ ಇಲ್ಲ, ಬ್ಲೋಟಿಂಗ್ ಆಗುತ್ತೆ, ಆಸಿಡಿಟಿ ಆಗುತ್ತೆ ಅನ್ನೋರಿಗೆ ಕೂಡ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ, ಸ್ಕಿನ್ಗೆ ತುಂಬ ಒಳ್ಳೆಯದು, ಮತ್ತು ಬೋನ್ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಇವಾಗ ನೋಡಿ ನಮ್ಮದು ಬೆಲ್ಲ ಏನು ಹಾಕೊಂಡಿದ್ವಲ್ಲ ಇದು ಸಂಪೂರ್ಣವಾಗಿ ಕರಗಿದೆ. ಇವಾಗ ಇದಕ್ಕೆ ನಾವು ಕೋಕೋ ಪೌಡರ್ನ ಸೇರಿಸ್ಕೊಳ್ಳೋಣ. 1/4 ಕಪ್ ಅಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರು ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಆದಷ್ಟು 1 ಕಪ್ ಜಾಗರಿ ತೊಗೊಂಡ್ರೆ ಅದಕ್ಕೆ 1/4 ಕಪ್ ಕೋಕೋ ಪೌಡರ್ ಸಾಕಾಗುತ್ತೆ. ಇವಾಗ ಇದನ್ನು ಎಲ್ಲ ಹೊಂದ್ಕೊಳ್ಳೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲೂ ಕೂಡ ಗಂಟಿಲ್ದೇ ಇರೋ ಥರ ಕ್ಲೀನಾಗಿ ಜಾಗರಿ ಮತ್ತು ಕೋಕೋ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಹುರಿದಿಟ್ಕೊಂಡಂಥ ಫುಲ್ ಮಖಾನನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿ ಇರುತ್ತೆ ಪಾಕ, ಸೊ ನಿಧಾನಕ್ಕೆ ಆರಾಮಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಎಲ್ಲ ಮಖಾನಗೂ ಕ್ಲೀನಾಗಿ ಕೋಟಿಂಗ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಆರಕ್ಕೆ ಇಟ್ಕೊಂಡು ಇದನ್ನು ಡೈಲಿ ನಾವು ಬೆಳಗ್ಗೆ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಮಕ್ಳು ಕೊಡ್ಬೋದು. ಮಕ್ಕಳು ಯಾರೂ ತಿಂಡಿ ತಿನ್ನೋಕ್ಕಾಗಲ್ಲ, ಬೆಳಗ್ಗೆ ಬೇಗ ಸ್ಕೂಲ್ಗೆ ಹೋಗಬೇಕು ಮತ್ತು ಬೇಗ ಆಫೀಸ್ಗೆ ಹೋಗಬೇಕು, ಏನೂ ತಿನ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರು ಜಸ್ಟ್ ಇದನ್ನು 1/2 ಕಪ್ ಮಿಲ್ಕ್ ಜೊತೆ ತಿನ್ಕೊಂಡ್ರೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಮತ್ತು ಎನರ್ಜಿ ಕೂಡ ಇರುತ್ತೆ. ಇದು ನಮಗೆ ಜಾಗರಿ ಫುಲ್ ಗಟ್ಟಿಯಾಗೋದಾಗಲಿ ಅಥವಾ ಅದು ತುಂಬ ಹಾರ್ಡ್ ಆಗೋದಾಗಲಿ ಬೇಕಾಗಿಲ್ಲ. ಸ್ವಲ್ಪ ಎಲ್ಲದಕ್ಕೂ ಕೋಟಿಂಗ್ ಆಗಿ ಇದು ಜಸ್ಟ್ ಮಿಕ್ಸ್ ಆದರೆ ಸಾಕು. ಎಲ್ಲ ಕ್ಲೀನಾಗಿ ಮಿಕ್ಸ್ ಆದರೆ ನಮಗೆ ಅದು ಆರದ ಮೇಲೆ ಕ್ಲೀನಾಗಿ ನಮಗೆ ಅದ್ರ ಟೇಸ್ಟ್ ನಮಗೆ ಸಿಗುತ್ತೆ. ಇಲ್ಲಾಂದರೆ ಬೆಲ್ಲ ಎಲ್ಲ ಒಂದು ಕಡೆ ಇರುತ್ತೆ, ಮಖಾನ ಒಂದು ಕಡೆ ಇದ್ದರೆ ನಮಗೆ ರುಚಿ ಸಿಗೋದಿಲ್ಲ ಮತ್ತು ಸ್ವೀಟ್ ಕೂಡ ಸರಿಯಾಗಿ ಸಿಗೋದಿಲ್ಲ. ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಜಾಕಾಯಿ ಅಂದರೆ ನಟ್ಮಗ್ನ ಸ್ವಲ್ಪ ತುರ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಇದ್ದರೆ, ಇಂಡೈಜೆಷನ್ ಆಗ್ತಿದ್ರೆ, ತುಂಬ ವಾಮಿಟಿಂಗ್ ಆಗ್ತಿದ್ರೆ ನಾವು ಇದನ್ನು ಬಜೆನಲ್ಲಿ ತೇಯ್ದು ಕೊಡ್ತೀವಲ್ವ, ಸೊ ಅದೇ ಜಾಕಾಯಿ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲದಕ್ಕೂ ಕ್ಲೀನಾಗಿ ಕೋಟಿಂಗ್ ಆಗಿದೆ. ಇದಾದಮೇಲೆ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 15 ನಿಮಿಷ ಇದನ್ನು ಹಾಗೆ ಆರಕ್ಕೆ ಬಿಡೋಣ. ತುಂಬ ಕಂಪ್ಲೀಟಾಗಿ ಕೂಲ್ ಆಗಿಬಿಟ್ರೂ ಕೂಡ ನಿಮಗೆ ಇದು ಸಪ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು 15 ನಿಮಿಷ ಆರಿದ ತಕ್ಷಣ ನಾವು ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಮುಟ್ಬೋದು ಅಂತ ಅನಿಸೋ ಅಷ್ಟರಲ್ಲಿ ಇದನ್ನು ಎಲ್ಲದನ್ನು ಒಂದೊಂದನ್ನೇ ಸಪ್ರೇಟ್ ಮಾಡಿ ಹಾಕೊಳ್ಳೋದ್ರಿಂದ ಅದು ಎಲ್ಲ ಬಿಡಿ ಆಗುತ್ತೆ. ಇಲ್ಲ ಅಂದರೆ ಒಂಥರ ಫುಲ್ ಅಂಟ್ಕೊಂಡ್ಬಿಡುತ್ತೆ, ಚಿಕ್ಕಿ ಥರ ಆಗಿಬಿಡುತ್ತೆ. ಅವಾಗ ನಮಗೆ ಅದನ್ನು ಹಾಗಾಗಿ ತಿನ್ನೋಕ್ಕಾಗಲ್ಲ ಮತ್ತು ಬಿಡಿಸೋದಕ್ಕೂ ತುಂಬ ಕಷ್ಟ ಆಗುತ್ತೆ. ನೋಡಿ ಇವಾಗ ಸ್ವಲ್ಪ ಅರ್ಧ ಆರಿರೋದ್ರಿಂದ ಈಸಿಯಾಗಿ ಒಂದೊಂದೇ ಬಿಟ್ಕೋತಾ ಇದೆ. ಇದೇ ನೀವು ಕಂಪ್ಲೀಟಾಗಿ ಅದನ್ನು ಆರಿಸ್ಬಿಟ್ರೆ ಈ ಥರ ಬಿಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಇದನ್ನು ಒಂದು ಚಿಕ್ಕ ಬೌಲ್ಗೆ ಹಾಕೊಳ್ಳೋಣ. ನೋಡಿ ಒಂದು ಸ್ವಲ್ಪ ಬಿಡಿಸಿ ತೋರಿಸ್ತೀನಿ, ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ. ಒಂಚೂರು ಪ್ರೆಸ್ ಮಾಡ್ತಿದ ತಕ್ಷಣ ಇದೆಲ್ಲ ಪುಡಿ ಆಗುತ್ತೆ. ಈ ಥರ ಆದರೆ ಅದು ನಮಗೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕ್ರಂಚಿಯಾಗಿ ಕೂಡ ಇರುತ್ತೆ. ನಾವು ಇದನ್ನ ಹೀಗೆ ಕೂಡ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅಥವಾ ನಾವು ಚೋಕೋಸ್ ಥರ ತಿನ್ನಬೇಕು ಅಂದರೆ ಇದಕ್ಕೊಂದು ಅರ್ಧ ಕಪ್ ಆಗೋಷ್ಟು ಬಿಸಿ ಹಾಲನ್ನ ಸೇರಿಸ್ಕೊಂಡ್ರೆ, ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ, ಬೆಚ್ಚಗಿರೋ ಹಾಲಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟು ಅದೆಲ್ಲ ಹೊಂದ್ಕೊಂಡ್ಮೇಲೆ ತಿಂದರೆ ತುಂಬ ಟೇಸ್ಟಿಯಾಗಿರುವಂಥ ಮನೆಯಲ್ಲೇ ಮಾಡಿರುವಂಥ ಫುಲ್ ಮಖಾನ ಚೋಕೋಸ್ ರೆಡಿ ಆಗುತ್ತೆ. ಇದನ್ನ ಈ ಥರ ಏರ್ ಟೈಟ್ ಜಾರ್ಗೆ ಹಾಕೊಂಡ್ರೆ ನಾವು 1 ತಿಂಗಳವರೆಗೂ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತು ನನ್ನ ವಿಡಿಯೋ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.